ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳು. PM ವಿಶ್ವಕರ್ಮ ಯೋಜನೆ ಇದೊಂದು ಭಾರತೀಯ ಸರ್ಕಾರ ಪ್ರಮುಖ ಯೋಜನೆಗಳೊಂದು ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಈಗ ಕುಶಲಕರ್ಮಿಗಳಿಗೆ ಮತ್ತು ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ಒದಗಿಸುವುದಾಗಿ ಈ ಯೋಜನೆ ಅರ್ಹ ಕುಶಲಕರ್ಮಿಗಳಿಗೆ 15,000 ಮೌಲ್ಯದ ಉಚಿತ ಟೂಲ್ ಕಿಟ್ ನೀಡಲಾಗ್ತದೆ. ಅದನ್ನು ಯಾವ ರೀತಿ ನೀವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಯೋಜನೆ ಉದ್ದೇಶ ಏನಂದರೆ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸಲು, ಉತ್ಪಾದಕತೆಯನ್ನು ಹೆಚ್ಚಿಸಲು, ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರುವ ಸಹಾಯ ಮಾಡುತ್ತದೆ. ಇದೇ ರೀತಿಯ ಒಂದು ಉದ್ಯಮಶೀಲತೆ ಬೆಳವಣಿಗೆ ಉತ್ತೇಜನ ನೀಡುತ್ತದೆ ಅಂತ ಹೇಳಲಾಗ್ತದೆ. ಇನ್ನು ಈ ಯೋಜನೆಯ ಅರ್ಹತೆ ಯಾರು ಪಡ್ಕೋಬೇಕು ಅಂದ್ರೆ ವೃತ್ತಿಪರ ಕುಶಲಕರ್ಮಿ ಆಗಿರಬೇಕು. ಕಮ್ಮಾರ, ಕುಂಬಾರ, ಚಿನ್ನದ ಕೆಲಸಗಾರ, ಚರ್ಮಕಾರ, ಮರಗೆಲಸಗಾರ, ಶಿಲ್ಪಿ, ದೋಣಿ ತಯಾರಕ ಮುಂತಾದ ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ತೊಡಗಿರೋನು. ಇನ್ನು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ವಯಸ್ಸು ಕನಿಷ್ಠ 18 ವರ್ಷ ಮೇಲ್ಪಟ್ಟಿರಬೇಕು. ಭಾರತೀಯ ನಾಗರಿಕರಾಗಿರಬೇಕು. ಇನ್ನು ದಾಖಲೆಗಳು ಯಾವಂದ್ರೆ ತಮ್ಮ ವೃತ್ತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಮತ್ತು ಅಥವಾ ಅನುಭವದ ದಾಖಲೆಗಳನ್ನು ಹೊಂದಿರಬೇಕು. ಇನ್ನು ಅರ್ಜಿಗೆ ಅಗತ್ಯವಾದ ದಾಖಲೆಗಳು ಯಾವ ಅಂದ್ರೆ ಆಧಾರ್ ಕಾರ್ಡ್, ವಿಶ್ವಕರ್ಮ ಕಾರ್ಡ್, ಮೊಬೈಲ್ ಸಂಖ್ಯೆ, OTP ದೃಢೀಕರಣ ಹೊಂದಿರುವಂಥ ಆಧಾರ್ ಕಾರ್ಡ್ ಲಿಂಕಿಗಿರುವಂಥ ಮೊಬೈಲ್ ಸಂಖ್ಯೆನ ಕೊಡಬೇಕು. ಬ್ಯಾಂಕ್ ಖಾತೆ ವಿವರ, ಇನ್ನು ಪಡಿತರ ಚೀಟಿ, ವೃತ್ತಿ ಸಂಬಂಧಿತ ದಾಖಲೆಗಳು ಅಥವಾ ಅನುಭವ ಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ನೀವು ನಿಮ್ಮೆಲ್ಲ ದಾಖಲೆಗಳನ್ನ ತೊಗೊಂಡೋಗ್ಬೇಕು. ಆಮೇಲೆ ನೋಂದಣಿ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಮೊದಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು. ತದನಂತರ OTP ದೃಢೀಕರಣ, ಮೊಬೈಲ್ಗೆ ಬಂದ OTPಯನ್ನು ನಮೂದಿಸಿ ದೃಢೀಕರಿಸ್ಬೇಕಂದ್ರೆ ಸ್ಟಾರ್ಟ್ ಆಗುತ್ತೆ ನೀವು ತುಂಬೋಕ್ಕೆ. ಇನ್ನು ಅರ್ಜಿ ಫಾರ್ಮ್ ಭರ್ತಿ ಮಾಡಬೇಕಂದ್ರೆ ಯಾವ ರೀತಿ ಅಂದರೆ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇದೇ ರೀತಿ ಮಾಹಿತಿಗಳನ್ನೆಲ್ಲ ಕೊಡಬೇಕು. ಇನ್ನು ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಅಗತ್ಯ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಕೊಡಬೇಕು. ಇನ್ನು ಸಬ್ಮಿಟ್ ಕೊಟ್ಟ ನಂತರ ಏನಾಗುತ್ತೆ, ಬಟನ್ ಕ್ಲಿಕ್ ಮಾಡಬೇಕು. ಆಮೇಲೆ ರಸೀದಿ ಬರುತ್ತೆ. ಅರ್ಜಿ ಸಲ್ಲಿಕೆ ನಂತರ ಒಂದು ರಸೀದಿ ಬರುತ್ತೆ, ಅದನ್ನು ತೊಗೋಬೇಕು. ಇನ್ನು ಈ ಯೋಜನೆಯ ಲಾಭಗಳು ಯಾವುವು ಅಂತ ನಿಮ್ಗೆ ಹೇಳ್ತೀನಿ. 15,000 ಮೌಲ್ಯದ ಉಚಿತ ಟೂಲ್ ಕಿಟ್ ಸಿಗುತ್ತೆ. ಆಮೇಲೆ ಕೌಶಲ್ಯ ತರಬೇತಿ, ವೃತ್ತಿ ಅಭಿವೃದ್ಧಿ ಅಗತ್ಯತೆಗಳ ಒಂದು ನಿಮ್ಗೇನು ಅದಕ್ಕೆ ನೀವು ಏನು ಕಲಿತಾ ಇರ್ತೀರಲ್ಲ ಅದಕ್ಕೊಂದು ಸೌಲಭ್ಯ ಸಿಗುತ್ತೆ. ಇನ್ನು ಸಾಲ ಸೌಲಭ್ಯ, ಕಡಿಮೆ ಬಡ್ಡಿಯಲ್ಲಿ ಹಣಕಾಸು ಸಹಾಯ ಸಿಗುತ್ತೆ. ಉತ್ಪನ್ನ ಮಾರುಕಟ್ಟೆಗೆ ಸಹಾಯ ಸಿಗುತ್ತೆ. ಇನ್ನು ಆರ್ಥಿಕ ಸ್ವಾವಲಂಬನೆ. ಇನ್ನು ಗಮನಿಸಬೇಕಾದ ಅಂಶಗಳು ಯಾವಂದ್ರೆ ದಾಖಲೆಗಳ ಪರಿಶೀಲನೆ, ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸರಿಯಾಗಿರೋದನ್ನು ಖಚಿತಪಡಿಸ್ಕೋಬೇಕು. ಇನ್ನು ಅಧಿಕೃತ ವೆಬ್ಸೈಟ್ಗೆ ಬಳಸಿ, ಯಾವುದೇ ಮೋಸದ ವೆಬ್ಸೈಟ್ಗೆ ಹೋಗಬೇಡಿ. ಇನ್ನು ಗಡುವು ಪರಿಶೀಲನೆ. ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.